ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇಷ್ಟು ದಿನ ಅಲ್ಲಿ ಇಲ್ಲಿ ಹೋಗಿ ಬ್ಲಾಗ್ ಎಲ್ಲ ಮಾಡ್ತಿದ್ದೆ. ಇವಾಗ ನಾನು ಒಂದು ಬೇರೆ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಎಂತ ಅಂದರೆ, ನಾನು ಯೂಸ್ ಮಾಡ್ತಿದ್ನಲ್ಲ ನನ್ನ ನಂದು ಕ್ಯಾಮ್ರದು ಇವತ್ತು ಆನೆಸ್ಟ್ ರಿವ್ಯೂ ಮಾಡೋಣ ಅಂತಿದ್ದೀನಿ. ಈ ಕ್ಯಾಮ್ರಾ ಬಂದ್ಬಿಟ್ಟು DJI Action 2 ಅಂತ. ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಕ್ಯಾಮ್ರಾ. ಇದು ನಾನು ಆಲ್ಮೋಸ್ಟ್ ಒಂದು 4 ಮಂತ್ಸಿಂದ ಯೂಸ್ ಮಾಡಿದ್ದೀನಿ. ಇದರಿಂದ ಒಂದು 13 to 15 ವೀಡಿಯೋಸ್ ಮಾಡಿದ್ದೀನಿ, ಲಾಂಗ್ ವೀಡಿಯೋ. ಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ. ನಾನು ಆಲ್ಮೋಸ್ಟ್ ವೀಡಿಯೋ ಮಾಡೋದೆಲ್ಲ ಇದರಲ್ಲೇ ಮಾಡೋದು. ನಾನು ಈ ಕ್ಯಾಮ್ರಾದ ರಿವ್ಯೂ ಮಾಡಬೇಕಾದ್ರೆ ನಾನು ಫೋನಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಈಗ ಇದ್ರದ್ದು ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಿದ್ದೀನಿ. ಇದ್ರದ್ದು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಮತ್ತು ಇದರಲ್ಲಿ ಏನೆಲ್ಲ ಕೊಡ್ತಾರೆ ನೋಡಿ, ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇದ್ರ ಅನ್ಬಾಕ್ಸಿಂಗ್ ವೀಡಿಯೋ ಮಾಡೋದಂದರೆ ಅದರ ಬಾಕ್ಸ್ ಇಲ್ಲ, ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿಬಿಟ್ಟಿದೆ ಫುಲ್. ನೋಡಿ ಈ ಪರಿಸ್ಥಿತಿಗೆ ಬಂದುಂಟು ಇದ್ರದ್ದು ಬಾಕ್ಸ್. ನಾನು ಎಲ್ಲೆಲ್ಲ ಹಾಕಿದ್ದೆ, ನಾನು ಬಾಕ್ಸಲ್ಲಿ ಯೂಸ್ ಮಾಡಲ್ಲ, ಹಂಗೆ ಇನ್ನೊಂದು ಸಪ್ರೇಟ್ ಬ್ಯಾಗ್ ತೊಗೊಂಡಿದ್ದೀನಿ ಇಡ್ಲಿಕ್ಕೆ ಅಂತ, ಅದರಲ್ಲಿ ಹಾಕಿ ನಾನು ಯೂಸ್ ಮಾಡ್ತಿದ್ದೆ. ಈಗ ನಾವು ಇದು ಕ್ಯಾಮ್ರಾ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇದು ಮೇಯ್ನ್, ಇದು ಕ್ಯಾಮ್ರಾದು ಫ್ರಂಟ್. ಇಲ್ಲಿ ಸ್ಕ್ರೀನ್ ಬರ್ತದೆ, ಇಲ್ಲಿ ಮೇಲ್ಗಡೆ ಪವರ್ ಬಟನ್ ಬರ್ತದೆ, ಇದೊಂದು ಸಿಗ್ತದೆ. ಇದು ನಿಮಗೆ ಎಕ್ಸ್ಟ್ರಾ ಬ್ಯಾಟ್ರಿ. ಇದರಲ್ಲಿ ಸಹ ಬ್ಯಾಟ್ರಿ ಚಾರ್ಜಿಂಗ್ ಇರ್ತದೆ, ಇದರಲ್ಲೂ ಇರ್ತದೆ. ಇದರಲ್ಲಿ 100% ಮಾಡ್ಬೋದು, ಇದರಲ್ಲಿ 100% ಮಾಡ್ಬೋದು. ಇದರಲ್ಲಿ ಖಾಲಿ ಆದರೆ ಇದರಿಂದ ಇದಕ್ಕೆ ಚಾರ್ಜ್ ಮಾಡ್ಬೋದು. ಇದರಲ್ಲಿ ಏನೆಲ್ಲ ಅಂದರೆ ಅದು ಮ್ಯಾಗ್ನೆಟಿಕ್ ಇರುತ್ತೆ. ಈ ಮ್ಯಾಗ್ನೆಟಿಗೆ ಜಸ್ಟ್ ಹಿಂಗೆ ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಇವಾಗ ಚಾರ್ಜ್ ಆಗುವಾಗ ಇಲ್ಲಿ ಗ್ರೀನ್ ಕಲರ್ ಲೈಟ್ ಬರುತ್ತೆ, ಕಾಣ್ತಿದೆ ನಿಮಗೆ, ಇದು ಚಾರ್ಜಿಂಗ್ ಆಗುತ್ತೆ. ಇದೆರಡು ಸೇರಿಸಿ ಟೋಟಲ್ 200% ಚಾರ್ಜ್ ಇರುತ್ತೆ. ಇದರಲ್ಲಿ ಖಾಲಿ ಆದಾಗ ಇದರಿಂದ ಇದಕ್ಕೆ ಚಾರ್ಜ್ ಮಾಡ್ಬೋದು. ಮತ್ತು ಮೇಯ್ನ್ ಅಂದರೆ ಇದ್ರ ಸ್ಟೋರೇಜ್ ಟೋಟಲ್ 128 GB ಇದೆ. 64 ಇದರಲ್ಲಿ, 64 ಇದರಲ್ಲಿ. ಅಂದರೆ ಅಂದರೆ ಇದೊಂದು SD ಕಾರ್ಡ್ ಹಾಕೊಂಡ್ರೆ 64 ಇರುತ್ತೆ. ಇನ್ಬಿಲ್ಟ್ 64 GB ಇದೆ. ನಾನು ಇನ್ಬಿಲ್ಟ್ 64 GB ಯೂಸ್ ಮಾಡ್ತೀನಿ, ಯಾಕಂದರೆ ಆವಾಗಲೇ ಶೂಟ್ ಮಾಡ್ತೀನಿ, ಆಮೇಲೆ ಆವಾಗಲೇ ಎಡಿಟ್ ಮಾಡ್ತೀನಿ, ಆಮೇಲೆ ಅಲ್ಲಿ ಡಿಲೀಟ್ ಮಾಡಿಬಿಡ್ತೀನಿ. ಆಗ ನನಗೆ SD ಕಾರ್ಡ್ ಅವಶ್ಯಕತೆ ಏನಿಲ್ಲ. ಇನ್ನು ಮುಂದೆ ಬೇಕಾದ್ರೆ ತಗೋಬೇಕು. ಮತ್ತು ಡಿಸೈನ್ ಮೇಲೆ ಬಿಲ್ಡ್ ಕ್ವಾಲಿಟಿ ಮಸ್ತಾಗಿದೆ, ಪ್ರೀಮಿಯಂ ಕ್ವಾಲಿಟಿಯಾಗಿ ಬಂದಿದೆ. ನೀಟಾಗಿ ಡಿಸೈನ್ ಕ್ವಾಲಿಟಿ ಮಸ್ತ್, ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇದೆ. ನೋಡ್ಬೋದು ನಿಮಗೆ, ನಾನು ಈ ಕಲರಲ್ಲಿದೆ, ಸಕ್ಕತ್ತಾಗಿದೆ ಮಾತ್ರ. ಇದ್ರ ಜೊತೆಗೆ ಮತ್ತು ಇನ್ನೊಂದು ಮೌಂಟ್ ಬರ್ತದೆ, ಇದು ಮ್ಯಾಗ್ನೆಟಿಕ್, ಇದು ಬೈಕಿಗೆ ಹಾಕ್ಲಿಕ್ಕೆ ಅಂತ ಒಂದು ಮೌಂಟ್. ಮತ್ತು ಇದಕ್ಕೆ ಸೇಫ್ಟಿ ಗಾರ್ಡ್, ಇದಕ್ಕೆ ಸೇಫ್ಟಿ ಗಾರ್ಡ್, ಮತ್ತು ಒಂದು ಚಾರ್ಜಿಂಗ್ ಕೇಬಲ್ C ಟೈಪ್. ಆಮೇಲೆ ಬಂದು ನಿಮಗೆ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಹಿಂಗೆ ಕುತ್ತಿಗೆಗೆ ಹಾಕ್ಕೊಂಡು ಈ ಥರ ಪ್ಲೇಸ್ ಮಾಡ್ಕೊಂಡು ನಡ್ಕೊಂಡೋಗಿ ವೀಡಿಯೋ ಮಾಡಲಿಕ್ಕೆ ಇದೊಂದಿದೆ. ಆಮೇಲೆ ಇನ್ನೊಂದಿತ್ತು, ತಲೆಗೆ ಒಂದು ಬ್ಯಾಂಡ್ ಇತ್ತು ಹಾಕ್ಲಿಕ್ಕೆ ಅಂತ. ಆ ಬ್ಯಾಂಡ್ ನಾನೇನು ಮಾಡಲಿಕ್ಕೆ ಹೋಗಿ ಅದು ಹಾಳಾಗ್ಬಿಡ್ತು. ಇಷ್ಟೇ ಉಳಿದಿರೋದು, ಅದೊಂದು ಎಕ್ಸ್ಟ್ರಾ ಇತ್ತು ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಇದು ಮ್ಯಾಗ್ನೆಟಿಕ್ ಇದು ಮೌಂಟು, ಇದು ಹೆಲ್ಮೆಟಿಗೆ ಹಾಕ್ಬೋದು. ಇದನ್ನ ಸಪ್ರೇಟ್ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ, ನಂದು ಮೌಂಟ್ ಸೆಟಪ್ ಹೇಗಿರುತ್ತೆ ನಾನು ಬ್ಲಾಗಿಂಗ್ ಮಾಡುವಾಗ ಅಂತ. ಜಸ್ಟ್ ಇದು ಕನೆಕ್ಟ್ ಮಾಡೋದಷ್ಟೇ, ಇಲ್ಲಿ ಇಷ್ಟು ಕನೆಕ್ಟ್ ಮಾಡಿದ್ರೆ ಮುಗೀತು, ಏನೂ ಆಗಲ್ಲ, ಬಿದ್ದೋಗಲ್ಲ, ಏನಾಗಲ್ಲ. ಕನೆಕ್ಟ್ ಮಾಡಿದ ತಕ್ಷಣ ಇದು 2 ಸೈಡ್ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಮ್ಯಾಗ್ನೆಟಿಕ್ ಅಲ್ಲ, ಕರೆಕ್ಟಾಗಿ ಕೂತಿದ್ರೆ ಬಿದ್ದೋಗ್ಬಿಡುತ್ತೆ ಕ್ಯಾಮ್ರಾ. ನೋಡಿ, ಸಣ್ಣ ಕ್ಯಾಮ್ರಾ ಮಾತ್ರ ಮಸ್ತ್. ಹೊರಗಡೆ ಹೋಗಿ ವಿಡಿಯೋ ಮಾಡುವಾಗ ಈ ಸೇಫ್ಟಿ ಗಾರ್ಡ್ನ ಹಾಕೋಬಿಡಿ ಆಯಿತಾ. ಇದರಲ್ಲಿ ಸಹ ಇದನ್ನ ಹಾಕ್ಕೊಂಡು ಚಾರ್ಜ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಈಗ ಜಸ್ಟ್ ಈ ಥರ ಪ್ಲೇಸ್ ಮಾಡಿದ್ರೆ ಆಯ್ತಿತ್ತು, ಜಸ್ಟ್ ಹೀಗೆ ಪ್ಲೇಸ್ ಮಾಡಿದ್ರೆ ಆಯ್ತಿತ್ತು. ಜಸ್ಟ್ ಹೀಗೆ ಪ್ಲೇಸ್ ಮಾಡಿದ್ರೆ ಇದು ಸೇಫ್ಟಿ ಕವರ್ ಅಷ್ಟೇ, ಬಿದ್ದರೆ ಏನು ಆಗಬಾರ್ದು ಅಂತ. ಇದಕ್ಕೆ ಇದು ಜಸ್ಟ್ ಈ ಥರ ನಾನೀಗ ಇದನ್ನ ಹಾಕಿದ್ದೀನಿ. ಇದು ಹಾಕಿದ್ಮೇಲೆ ಸಹ ಹಿಂಗೆ ಪ್ಲೇಸ್ ಮಾಡೋದು ಚಾರ್ಜ್ ಆಗ್ತದೆ, ಹಾಕಿದ್ರೂ ಚಾರ್ಜ್ ಆಗುತ್ತೆ. ಇದು ವಾಟರ್ ಪ್ರೂಫ್, ಇದು ವಾಟರ್ ಪ್ರೂಫ್ ಅಲ್ಲ, ಇದು ಸ್ವಲ್ಪ ನೀರು ತಡೀತದೆ. ಆದರೆ ನಾನು ನೀರಿಗೆ ಹಾಕ್ಲಿಕ್ಕೆ ಹೋಗಿಲ್ಲ, ಸ್ವಲ್ಪ ಮಳೆ ಬಂದಾಗೆಲ್ಲ ಸ್ವಲ್ಪ ಚಂಡಿಯಾಗಿತ್ತು, ಎಂತ ಸಹ ಆಗಲಿಲ್ಲ. ಆದರೆ ಸೇಫ್ಟಿ ಅಲ್ಲ, ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಡು ನೀರಿಗೆ ಯಾರು ಹಾಕ್ತಾರೆ. ನಾನು ಟ್ರೈನೇ ಮಾಡ್ಲಿಕ್ಕೆ ಹೋಗಿಲ್ಲ, ಹಾಳಾದರೆ ಯಾರಿಗೆ ಬೇಕು ಅಂತ. ಇದಿಷ್ಟು ಕ್ಯಾಮ್ರಾ. ಇನ್ನು ಈ ಕ್ಯಾಮ್ರಾದಲ್ಲಿ ಯಾವ ಥರ ವೀಡಿಯೋ ಬರುತ್ತೆ ಅಂತ ನಿಮಗೆ ಇದು ಹಾಕಿ ತೋರಿಸ್ತೀನಿ. 3 ಆಪ್ಷನ್ಸ್ ಇದೆ, ಒಂದು ಸ್ಟ್ಯಾಂಡರ್ಡ್, ಒಂದು ವೈಡ್, ಇನ್ನೊಂದು ಅಲ್ಟ್ರಾ ವೈಡ್. 3 ಸಹ ವೀಡಿಯೋ ಮಾಡಿದ್ದೀನಿ. 3 ಸಹ ಹೇಗೆ ಬಂದಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ, ನೋಡಿ ಹೇಗೆ ಬಂದುಂಟು ಅಂತ. ಇದರಲ್ಲಿ 3 ಆಪ್ಷನ್ ಇದೆ, ಸ್ಟ್ಯಾಂಡರ್ಡ್, ವೈಡ್, ಅಲ್ಟ್ರಾ ವೈಡ್ ಅಂತ. ಇದು ನಾನು ಮಾಡ್ತಿರೋದು ಇವಾಗ ಸ್ಟ್ಯಾಂಡರ್ಡಲ್ಲಿ ನಿಮಗೆ ಈ ಥರ ಕಾಣ್ತಿದೆ ವೀಡಿಯೋ. ಸ್ಟ್ಯಾಂಡರ್ಡಲ್ಲಿ ನಾನು 4K 30 FPS ಹಾಕಿದ್ದೀನಿ. ಸ್ಟ್ಯಾಂಡರ್ಡಲ್ಲಿ ಈ ಥರ
ನಿಮಗೆ ಕ್ವಾಲಿಟಿ ಇದೆ. ಅದು ಈ ಥರ ಆ್ಯಂಗಲ್ ಸಿಗುತ್ತೆ. ಇನ್ನು ನೆಕ್ಸ್ಟ್ 2 ಆಪ್ಷನ್ ಇದೆ, ಅದು ತೋರಿಸ್ತೀನಿ ನಿಮಗೆ. ಅದು ಇನ್ನೊಂದು ಬಂದು ವೈಡ್ ಮತ್ತು ಇನ್ನೊಂದು ಅಲ್ಟ್ರಾ ವೈಡ್. ಅದು ಹೇಗೆ ಬರ್ತದೆ ತೋರಿಸ್ತೀನಿ. ಸ್ಟ್ಯಾಂಡರ್ಡ್ ಈ ವಿಡಿಯೋ ಬಂದುಬಿಟ್ಟು ನಾನು ಇದನ್ನ ವೈಡ್ ಆ್ಯಂಗಲಲ್ಲಿ ಮಾಡ್ತಿದ್ದೀನಿ, ಬರೀ ವೈಡ್ ಮಾತ್ರ. ಇದು ಎರಡನೇ ಆಪ್ಷನ್. ಫಸ್ಟ್ ಸ್ಟ್ಯಾಂಡರ್ಡ್, ಇದು ನೆಕ್ಸ್ಟು ವೈಡಲ್ಲಿ 4K 30fps. ಇವಾಗ ಇದು ರಾಕ್ ಸ್ಟಡಿಯಲ್ಲಿದೆ. ಇದು ನೋಡಿ, ನೋಡ್ಬೋದು ನಿಮಗೆ ಯಾವ ಥರ ಕಾಣ್ತಿದೆ ಅಂತ ಈ ವಿಡಿಯೋ. ಇದು ವೈಡ್ ಆ್ಯಂಗಲಲ್ಲಿ ಈ ಥರ ಬರ್ತದೆ ನಿಮಗೆ. ನಾನು ಇದರಲ್ಲಿ ಆಟೋ ಎಕ್ಸ್ಪ್ಲೋರ್ ಕೊಟ್ಟಿದ್ದೀನಿ. ಮ್ಯಾನ್ಯಲಾಗಿ ಇಟ್ಕೋಬೋದು, ನಾನು ಆಟೋ ಇಟ್ಟಿದ್ದೀನಿ. ಯಾವ ಥರ ಬೇಕಾದ್ರೆ ನೀವು ಸೆಟ್ ಮಾಡ್ಕೋಬೋದು. ಇದು ನೋಡಿ, ಇದು ವೈಡ್ ಆ್ಯಂಗಲಲ್ಲಿದೆ. ಮತ್ತು ಮೈಕ್ ಬಂದುಬಿಟ್ಟು ಇದಿರೋದು ಸೇಮ್ ಕ್ಯಾಮ್ರಾ ಮೈಕೆ, ಕ್ಲಾರಿಟಿ ಚೆನ್ನಾಗಿದೆ. ಮತ್ತು ನಿಮಗೆ ಗಾಳಿ ಜಾಸ್ತಿ ಬಂದರೆ ವಿಂಡ್ ನಾಯ್ಸ್ ಬರುತ್ತದೆ, ಅದೇ ಸ್ವಲ್ಪ ಹಿಂಸೆ ಆಗ್ತದೆ ಅಷ್ಟೇ. ಈಗ ನೆಕ್ಸ್ಟ್ ನಾನು ಅಲ್ಟ್ರಾ ವೈಡ್ ತೋರಿಸ್ತೀನಿ, ಅದು ಯಾವ ಥರ ಬರುತ್ತೆ ಅಂತ. ಇದು ವೈಡ್ ಆ್ಯಂಗಲ್ ಸಿಗುತ್ತೆ ನೋಡಿ ಅಲ್ಟ್ರಾ ವೈಡಲ್ಲಿ. ನಿಮಗೆ ಎಕ್ಸ್ಪ್ಲೋಸರ್ ಇದನ್ನೆಲ್ಲ ನೀವು ಆಟೋ ಇಟ್ಕೊಂಡ್ರೆ ಬೆಸ್ಟ್. ಯಾಕಂದರೆ ಮ್ಯಾನ್ಯಲಾಗಿ ನಿಮಗೆ ಗೊತ್ತಿದ್ರೆ ಮ್ಯಾನ್ಯಲಾಗಿ ಇಟ್ಕೊಳ್ಳಿ, ಯಾವ ಥರ ಬೇಕಾದ್ರೆ ಸೆಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈಗ ಆಟೋದಲ್ಲಿ ಇಟ್ಟರೆ ಎಂಥ ಪ್ರಾಬ್ಲಮ್ ಅಂದರೆ, ಈಗ ಮಿಸ್ಸಾಗಿ ಈಗ ಸಡನ್ನಾಗಿ ನೆರಳು ಬಂತು ಕಂಡ್ರೆ ಸ್ವಲ್ಪ ಡಿಮ್ ಆಗ್ತದೆ. ಹಾಗೆ ನಿಮಗೆ ಮ್ಯಾನ್ಯಲಾಗಿ ಇಡ್ಲಿಕ್ಕೆ ಗೊತ್ತಿದ್ದರೆ ಡೈರೆಕ್ಟಾಗಿ ಅದನ್ನ ಇಟ್ಬಿಟ್ರೆ ನಿಮಗೆ ತೊಂದರೆ ಇಲ್ಲ. ಈಗ ನೆಕ್ಸ್ಟ್ ಈಗ ಇದೆಲ್ಲ ಸ್ಟಡಿ ಇದೆ. ಇವಾಗ ನಾನು ರಾಕ್ ಸ್ಟಡಿನ ಆಫ್ ಮಾಡಿ ವೀಡಿಯೋ ಮಾಡ್ತೀನಿ, ಅದೇ ಹಾಗೆ ಬರ್ತದೆ ನೋಡಿ. ಈಗ ಅಲ್ಟ್ರಾ ವೈಡಲ್ಲಿದೆ. ಅಲ್ಟ್ರಾ ವೈಡಲ್ಲಿ ನಾನೀಗ ರಾಕ್ ಸ್ಟಡಿನ ಆಫ್ ಮಾಡಿದ್ದೀನಿ. ಅವಾಗ ನಿಮಗೆ ನೋಡ್ಬೋದು, ನಾನು ಓಡಿದಾಗ ಅದನ್ನ ಆಫ್ ಮಾಡಿರೋದಕ್ಕೆ ಯಾವ ಥರ ಬರುತ್ತೆ ಅಂತ. ಅದನ್ನ ಆನ್ ಸಹ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ. ಇದು ಆಫ್ ಮಾಡಿದ್ದೀನಿ. ಈ ವಿಡಿಯೋ ನಾನು ಅದನ್ನ ರಾಕ್ ಸ್ಟಡಿನ ಆನ್ ಮಾಡಿದ್ದೀನಿ. ಆನ್ ಮಾಡಿದಾಗ ಆನ್ ಮಾಡಿ ಓಡುವಾಗ ಯಾವ ಥರ ಇದೆ ಅಂತ ನೋಡಿ ಒಂದು ಸಲ. ಇದು ಆನ್ ಮಾಡಾದ್ಮೇಲೆ ಈ ಥರ ಬಂದಿದೆ ವಿಡಿಯೋ. ಅದೇ ಚೆನ್ನಾಗಿದೆ. ಈಗ ಇದರಲ್ಲಿ 3 ಆಪ್ಷನ್ಸ್ ಆಯಿತು, ಸ್ಟ್ಯಾಂಡರ್ಡ್, ವೈಡ್, ಅಲ್ಟ್ರಾ ವೈಡ್. ಮತ್ತು ಆಮೇಲೆ ನೆಕ್ಸ್ಟ್ ನಿಮಗೆ ಇದರಲ್ಲಿ ಎಂತ ಅಂದರೆ ಇದ್ರ ಪ್ರೈಸ್. ನಾನು ತಗೊಳ್ಳುವಾಗ ಟೋಟಲ್ ನಾನು EMIಗೆ ತೊಗೊಂಡಿದ್ದು, ನಂಗೆ ಟೋಟಲ್ 16,000 ಆಯಿತು ನಾನು ಈ ಕ್ಯಾಮ್ರಾಗೆ ತೊಗೊಂಡು. ಇದೊಂದು 2021 ಲಾಂಚ್ ಆಗಿದ್ದು, ನಾನು ಇವಾಗ ತೊಗೊಂಡಿದ್ದು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಅಂತ. ಅಡ್ವಾಂಟೇಜ್ ಅಂದರೆ ತುಂಬ ಕ್ಲಾರಿಟಿ ಚೆಂದ ಇದೆ. 4K 120 FPS ಗಂಟೆ ವೀಡಿಯೋ ಮಾಡ್ಬೋದು. ಮತ್ತು ರಾಕ್ ಸ್ಟಡಿ ಮಸ್ತಾಗಿದೆ, ಬ್ಲಾಗಿಂಗ್ ಮಾಡೋಕ್ಕೆಲ್ಲ ಮಸ್ತಾಗಿ ಉಂಟು ಆಯಿತಾ. ಮತ್ತು ಕ್ವಿಕ್ ಚಾರ್ಜ್ ಆಗುತ್ತೆ. ಮತ್ತು ಇದರಲ್ಲಿ ಎಡಿಟಿಂಗ್ ಆಪ್ಷನ್ಸ್ ಇದೆ, ಕಲರ್ ಗ್ರೇಡಿಂಗ್ಸ್ ಇದರಲ್ಲಿ ಆ್ಯಪಲ್ಲೇ ಮಾಡೋದು. ಇದು ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಏನು ಅಂದರೆ ಹೀಟ್ ಆಗುತ್ತೆ, ಹೆವಿ ಹೀಟ್ ಆಗುತ್ತೆ. ಅದ್ರ ಜೊತೆಗೆ ಆಫ್ ಆಗಿಬಿಡುತ್ತೆ. ಈಗ ನಾನೀಗ ಕಂಟಿನ್ಯೂಸ್ ಆಗಿ ವೀಡಿಯೋ ಹಿಂಗೆ ಇಟ್ಟು ರೆಕಾರ್ಡ್ ಮಾಡ್ತಾ ಇದ್ದರೆ ಜಾಸ್ತಿ ಓವರ್ ಹೀಟ್ ಆಗಿಬಿಟ್ಟು ಅದು ವೀಡಿಯೋ ಆಫ್ ಆಗಿಬಿಡುತ್ತೆ. ಅದೊಂದು ಡಿಸ್ಅಡ್ವಾಂಟೇಜ್ ಇದರಲ್ಲಿ. ಅದು ಬಿಟ್ಟರೆ ಅದೇ ಬ್ಯಾಟ್ರಿ ಲೈಫು ಬೇಗ ಡೌನ್ ಆಗ್ತದೆ, ರಪ್ಪಂತ ಖಾಲಿ ಆಗ್ತದೆ. ಅಂದರೆ ರಪ್ಪಂತ ಚಾರ್ಜ್ ಆಗ್ತದೆ, ರಪ್ಪಂತ ಖಾಲಿ ಆಗ್ತದೆ. ಅದೊಂದು ಡಿಸ್ಅಡ್ವಾಂಟೇಜ್. ನನಗೆ ಹೀಟಿದೆ ಮತ್ತು ಬ್ಯಾಟ್ರಿ, ಅದೆರಡು ನನಗೆ ಇದರಲ್ಲಿ ಡಿಸ್ಅಡ್ವಾಂಟೇಜ್. ಅದು ಬಿಟ್ಟರೆ ಕ್ವಾಲಿಟಿ ಎಲ್ಲ ಮಸ್ತಾಗಿದೆ. ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿದ್ರೆ ಒಂದು ಮಾಡ್ಲಿಕ್ಕಾಗಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕಾಗಲ್ಲ. ನಾನು ಹೇಗೆ ಮಾಡ್ತೀನಿ ಅಂದರೆ, ಈಗ ಒಂದು ಸಣ್ಣ ಕ್ಲಿಪ್ ತಗೊಳ್ತೀನಿ, ಮತ್ತು ನೆಕ್ಸ್ಟ್ ಕ್ಲಿಪ್ ತಗೊಂಡು ಒಂದು 40-50 ಮಿನಿಟ್ಸ್ ಗಂಟೆ ವೀಡಿಯೋ ಮಾಡ್ತೀನಿ ನಾನು ಇದರಲ್ಲಿ. ಅಂದರೆ ಕ್ಲಿಪ್ಸ್ ತಗೊಂಡು ಸಣ್ಣ ಕ್ಲಿಪ್ಸ್ ತಗೊಂಡು ವೀಡಿಯೋ ಮಾಡಿದರೆ ಒಂದು 40 ಮಿನಿಟ್ಸ್ ಬರೋದು. ಎರಡು ಬ್ಯಾಟ್ರಿ ಸೇರಿಸಿ ಒಂದು 40-50 ಮಿನಿಟ್ಸ್ ರೆಕಾರ್ಡ್ ಮಾಡ್ಬೋದು. ಅದು ಬಿಟ್ಟರೆ ಒಳ್ಳೆ ಕ್ಯಾಮ್ರಾ. ಈ ಬಜೆಟಿಗೆ ಈ ಬೆಸ್ಟ್ ಕ್ಯಾಮ್ರಾ ಇದು. ಸ್ಟಾರ್ಟಿಂಗ್ ನೀವು ಬ್ಲಾಗ್ ಮಾಡ್ತೀನಿ ಅಂದರೆ ತಗೊಳ್ಳಿ. ಅಂದರೆ ಇದ್ರ ಹೀಟಿಂಗ್ ಇಶ್ಯೂ ಇದೆ, ಅದು ನೀವು ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡು. ಹೀಟ್ ಆಗೋದಕ್ಕೆ ಕ್ಯಾಮ್ರಾ ಆಫ್ ಆಗುತ್ತೆ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ನಾರ್ಮಲಾಗಿ ಇದನ್ನ ನಾನು ಯಾವ ಥರ ಸೆಟಪ್ ಮಾಡ್ತೀನಿ, ನಾನು ಬ್ಲಾಗಿಂಗ್ ಯಾವ ಥರ ಮಾಡ್ತೀನಿ ಅಂತ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ನಿಮಗಂದ್ರೆ. ಇದು ಏನಾದ್ರು ಬೇಕು ಅಂದರೆ ಈ ಕ್ಯಾಮ್ರಾ ನಾನು ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಲಿಂಕಿಂದನೂ ಕೂಡ ಬೈ ಮಾಡೋದು, ಇಲ್ಲಾಂದರೆ ಡೈರೆಕ್ಟಾಗಿ ಫ್ಲಿಪ್ಕಾರ್ಟಿಂದ ಕೂಡ ಬೈಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೇ ಎಂತ ಇನ್ನೊಂದು ಮೇಯ್ನು, ಈ ಕ್ಯಾಮ್ರಾ ಯೂಸ್ ಮಾಡುವಾಗ ಇಲ್ಲಿಗೆಲ್ಲ ನೀರನ್ನೆಲ್ಲ ಬೀಳಿಸ್ಬೇಡಿ ಆಯಿತಾ. ಆಲ್ಮೋಸ್ಟ್ ಒಂದೊಂದ್ಸಲ ಇದು ಚಾರ್ಜ್ ಆಗಲ್ಲ. ಏನಕ್ಕಂದರೆ ಇದು ಹೋಗಿರುತ್ತೆ, ನಂದು ಹೋಗಿದೆ. ನಾನು ಇದನ್ನ ರಿಮೂವ್ ಮಾಡ್ಬಿಟ್ಟು ಚಾರ್ಜ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಹಾಕ್ಕೊಳ್ತೀನಿ, ಓಕೆನಾ. ಇದು ನನ್ನ ಕ್ಯಾಮ್ರಾದ ಆನೆಸ್ಟ್ ರಿವ್ಯೂ. ಬೆಸ್ಟ್ ಕ್ಯಾಮ್ರಾ. ನಾನು ಫಸ್ಟ್ ತೊಗೊಂಡಿದ್ದ ಕ್ಯಾಮ್ರಾ ಇದು. ನನ್ನ ಲೈಫಲ್ಲಿ ತೊಗೊಂಡಿರೋ ಫಸ್ಟ್ ಕ್ಯಾಮ್ರಾ. ಚೆನ್ನಾಗಿದೆ ಮಾತ್ರ. ನನಗೆ ಪರ್ಸ್ನಲಿ ಯೂಸ್ ಮಾಡ್ತಿದ್ದೀನಿ, ಇದನ್ನು ಯೂಸ್ ಮಾಡ್ತೀನಿ, ನಂಗೆ ಖುಷಿಯಾಗಿದೆ. ನಿಮಗೆ ಬೇಕು ಅಂದರೆ ನೋಡಿ. ಕನ್ನಡದಲ್ಲಿ ನಾನು ಇದ್ರ ರಿವ್ಯೂ ಅಷ್ಟು ನೋಡಿರಲಿಲ್ಲ, ಅದಕ್ಕೆ ಒಂದು ರಿವ್ಯೂ ಮಾಡಿದ್ದೀನಿ, ಹಿಂಗೆ ಒಂದು ರೇಂಜಿಗೆ ರಿವ್ಯೂ ಮಾಡಿದ್ದೀನಿ. ಹಿಂದಿ ಇಂಗ್ಲೀಷಲ್ಲೆಲ್ಲ ತುಂಬ ವೀಡಿಯೋಸ್ ಇದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇದ್ರದ್ದು ಇನ್ನೂ ತುಂಬ ಯಾವ ಥರ ವಿಡಿಯೋ ಮಾಡೋದು ಮತ್ತು ಸೆಟ್ಟಿಂಗ್ಸ್ ಇದೆಲ್ಲ ನೆಕ್ಸ್ಟ್ ಈ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.